ಏನಂತ ನೋಡ್ತಾ ಹೋಗೋದಾದ್ರೆ ರಾಷ್ಟ್ರಪತಿಗೆ ಕಾಲಮಿತಿ ಅಂದ್ರೆ ಪ್ರಜಾಸತ್ತೆಯ ಮೇಲಿನ ಕ್ಷಿಪಣಿ ದಾಳಿ ಅನ್ನೋದರ ಮೂಲಕ ಉಪರಾಷ್ಟ್ರಪತಿ ಧನ್ಕರ್ ಅವರು ಆರೋಪವನ್ನು ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಏನು ಮಾಡಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು 3 ತಿಂಗಳವರೆಗೆ ಏನು ರಾಜ್ಯ ಸರ್ಕಾರಗಳು ಏನು ವಿಧೇಯಕಗಳನ್ನು ಮಂಡಿಸಿ ಅವುಗಳನ್ನು ರಾಜ್ಯಪಾಲರಿಗೆ ಸಹಿ ಹಾಕಿಸೋದಕ್ಕೆ ಕಳಿಸ್ಕೊಡ್ತಾರೆ. ಆದರೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರ ಏನು ಮಾಡ್ತಂದ್ರೆ 10 ವಿಧೇಯಕಗಳನ್ನು ಅಲ್ಲಿನ ರಾಜ್ಯಪಾಲರು ಏನು ಮಾಡಿದ್ರು ಅಂತಂದ್ರೆ 10 ವಿಧೇಯಕಗಳನ್ನು ಮುಂದೆ ಕಳಿಸಿದೆ. ಅಂದರೆ ಸೈನ್ ಹಾಕದೆ ಅಲ್ಲೇ 3-4 ತಿಂಗಳವರೆಗೆ ಅಲ್ಲೇ ಇಟ್ಕೊಂಡಿದ್ರು. ಆಗ ಸುಪ್ರೀಂ ಕೋರ್ಟ್ ಏನು ಹೇಳತ್ತಂತಂದ್ರೆ ನೀವು ಈ ಥರ ಮಾಡೋಂಗಿಲ್ಲ. ಯಾವುದೇ ವಿಧೇಯಕಗಳನ್ನು ನೀವು ನಿಮ್ಮ ಹತ್ರ 3 ತಿಂಗಳ ಮಟ್ಟಿಗೆ ಅಥವಾ 6 ತಿಂಗಳ ಮಟ್ಟಿಗೆ ಅಂದರೆ ಕಾಲಹರಣ ಮಾಡಬಾರ್ದು. ಯಾವುದೇ ವಿಧೇಯಕಗಳನ್ನು ನಿಮಗೆ ಅನಿಸ್ತು ಅಂತಂದರೆ ಸೈನ್ ಮಾಡಿ ಬಿಸಾಕಿ, ಸೈನ್ ಮಾಡಿ ನೀವು ರಾಜ್ಯ ಸರ್ಕಾರಕ್ಕೆ ಅದನ್ನು ಮಂಡಿಸೋದಕ್ಕೆ ಕೊಡಿ, ಇಲ್ಲ ಅಂತಂದರೆ ರಾಷ್ಟ್ರಪತಿಗಳಿಗೆ ನೀವು ಕೊಡಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿತ್ತು. ಅಂದರೆ ಅನ್ನುವಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಈಗೇನಾಗಿದೆ ಅಂತಂದರೆ ಅದನ್ನೇ ಈಗ ಉಪರಾಷ್ಟ್ರಪತಿಯವರು ಏನು ಹೇಳ್ತಾರೆ ಅಂತಂದರೆ ವಿಧೇಯಕಗಳ ಕುರಿತು ನಿರ್ಧರಿಸಲು ರಾಷ್ಟ್ರಪತಿಗಳಿಗೆ ಕಾಲಮಿತಿ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ಸೂಪರ್ ಪಾರ್ಲಿಮೆಂಟ್ನಂತೆ ಕೆಲಸ ಮಾಡುವುದು ಸರಿಯಲ್ಲ. ಉಪರಾಷ್ಟ್ರಪತಿಗಳದ್ದು ಉನ್ನತ ಹುದ್ದೆ, ಅವರಿಗೆ ಕಾಲಮಿತಿ ನಿಗದಿಪಡಿಸುವುದು ಸರಿಯಲ್ಲ. ಪ್ರಜಾಸತ್ತಾತ್ಮಕ ಶಕ್ತಿಗಳ ಮೇಲೆ ಸುಪ್ರೀಂ ಕೋರ್ಟ್ ಅಣ್ವಸ್ತ್ರ ದಾಳಿ ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಇವರು ಉಪರಾಷ್ಟ್ರಪತಿಗಳು ಹೇಳಿದ್ದಾರೆ. ಇದೇ ವೇಳೆ ದೆಹಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಸುಟ್ಟ ಹಣಗಳನ್ನು ಕಂತೆ ಹಣಗಳೇನು ಸಿಕ್ತಲ್ಲ ದೆಹಲಿ ಹೈಕೋರ್ಟ್ ಜಡ್ಜ್ ಒಬ್ಬರ ಮನೆಯಲ್ಲಿ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತಂದರೆ, ಇಷ್ಟೆಲ್ಲ ಹೇಳ್ತೀರಾ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಆವಾಗ ಈಗ ದೆಹಲಿಯ ಜಡ್ಜ್ ಮನೆಯಲ್ಲಿ ದುಡ್ಡು ಸಿಕ್ಕಿದೆಯಲ್ಲ ಅದರ ಬಗ್ಗೆ ಒಂದು FIR ಕೂಡ ದಾಖಲಾಗಿಲ್ಲ, ಅದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡು ರಾಜ್ಯಪಾಲ ಮತ್ತು ತಮಿಳುನಾಡು ಸರ್ಕಾರ ನಡುವಿನ ಸಂಘರ್ಷದ ಪ್ರಕರಣದಲ್ಲಿ ಯಾವುದೇ ವಿಧೇಯಕಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ 3 ತಿಂಗಳ ಕಾಲಮಿತಿಯನ್ನು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿತ್ತು. 3 ತಿಂಗಳಲ್ಲಿ ನೀವು ವಿಧೇಯಕಗಳನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ನಂತರ 3 ತಿಂಗಳ 1 ದಿನ ಆದ್ರೂ ಕೂಡ ನೀವೇನು ಮಾಡಬೇಕಂತಂದರೆ ನಿಮಗೆ ಅದು ಅಧಿಕಾರ ಇಲ್ಲ. ಅಂದರೆ ಜಾಸ್ತಿ ದಿನಗಳನ್ನು ನೀವು ವಿಧೇಯಕಗಳನ್ನು ನೀವು ಇಟ್ಕೊಳ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದಕ್ಕೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಉಪರಾಷ್ಟ್ರಪತಿಗಳು ಅದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಸುದ್ದಿ